ಹಲೋ ನಮಸ್ಕಾರ ಗುರು, ನನ್ನ ಪ್ರೀತಿಯ ಅಂಟಮಾಸ್ ಆ್ಯಂಡ್ ಅಕ್ಕಂಗೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗುರು, ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರ. ನಮ್ಮೂರ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇರೋದು ನಮ್ಮೂರ ಬಸವನ ಬೆಳಗ್ಗೆ ಹಿಡಿದು ಬೆಳಗಿನ ಶಾಮನೆ ಅದನ್ನು ಹಿಡಿದು ಕೆರೆ ಹತ್ರ ಕರ್ಕೊಬಂದು ಅದಕ್ಕೆ ಸ್ನಾನ ಮಾಡಿಸಿ ಮೈ ತೊಳೆದು ಅದನ್ನ ಶುದ್ಧ ಮಾಡಿ ಮತ್ತೆ ಅದನ್ನು ರೆಡಿ ಮಾಡೋಕ್ಕೆ ಇವಾಗ ಕರ್ಕೋಗ್ತಾ ಇರುವಂಥ ದೃಶ್ಯ ಈಗ ನೀವು ನೋಡ್ತಾ ಇರೋದು. ಸದ್ಯದಲ್ಲಿ ಇವಾಗ ನೀವು ನೋಡಿ ಯಾವ ರೀತಿ ಅದನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ನಮ್ಮೂರ ಬಸವನ, ಅದು ಬೆಳಗಿನ ಶಾಮನೆ ಹಿಡಿದು. ನೋಡ್ತಾ ಇರೋ ದಿವಸ ನಮ್ಮೂರ ಬಸವನ ತೊಳ್ಕೊಂಡು ನೀರಲ್ಲಿ ಇವಾಗ ಕರ್ಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮೂರ ಶಿವನ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ. ಇದ್ರ ಪಕ್ಕನೇ ಕೆರೆ ಇರೋದು. ಸೊ ಈಗ ಇಲ್ಲಿ ಬಸವನ ತೊಳೆದು ನಂತರ ಅಲ್ಲಿ ರೆಡಿ ಮಾಡೋಕೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರೋದು ಬಸವನ ಯಾವ ರೀತಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇವಾಗ ನಮ್ಮೂರ ಮುಖ್ಯ ದ್ವಾರಕ್ಕೆ ಬರ್ತು ಇನ್ನೇನೋ ರೆಡಿ ಮಾಡೋಕ್ಕೋಸ್ಕರ ಇದನ್ನ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರೆ ಯಾವ ರೀತಿ ಗತ್ತು ಗಾಂಭೀರ್ಯವಾಗಿ ಹೋಗ್ತಾ ಇದೆ ಅಂತ. ಇವಾಗ ನಮ್ಮ ಬಸವನ್ನ ಶುದ್ಧ ಮಾಡಿ ಸಿದ್ದಾಮೀಶ್ವರ ಗುಡಿ ಮುಂದೆ ಕರ್ಕೊಬರ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಈ ದೇವಸ್ಥಾನದ ಬಳಿ ಬಂದು ಕರ್ಕೊಬಂದು ಇಲ್ಲೇ ಇದಕ್ಕೆ ಅಲಂಕಾರವನ್ನ ಮಾಡಿ ಇದಕ್ಕೆ ಅದರದೇ ಆದಂಥ ಉಡುಗೆ ತೊಡುಗೆಯನ್ನ ತೋರಿಸಿ ಅಲಂಕಾರ ಮಾಡ್ತಾರೆ. ಇವಾಗ ನೀವು ನೋಡ್ತಾ ಇರೋದು ನಮ್ಮ ಬಸವ ಕಂಪ್ಲೀಟ್ ಆಗಿ ರೆಡಿಯಾಗಿ ಊರಿನ ಸುತ್ತ ಮೆರವಣಿಗೆ ಹೋಗೋಕ್ಕೆ ರೆಡಿ ಆಗಿದ್ದಾನೆ. ನೋಡ್ತಾ ಇರ್ಬೋದು ಯಾವ ರೀತಿ ಅದಕ್ಕೆ ಪೂಜೆ ಮಾಡಿ ಇವಾಗ ಆರತಿ. ಇವಾಗ ನಮ್ಮ ಬಸವ ಕಂಪ್ಲೀಟ್ ಆಗಿ ರೆಡಿಯಾಗಿ ಊರಿನ ಸುತ್ತ ಮೆರವಣಿಗೆ ಹೋಗ್ತಾ ಇದ್ದಾನೆ. ನೋಡಿರ್ಬೋದು ಯಾವ ರೀತಿ ಗತ್ತು ಗಾಂಭೀರ್ಯವಾಗಿ ಹೋಗ್ತಾ ಇದ್ದಾನೆ ಅಂತ. ತುಂಬ ಕೋಪಗೊಂಡಿದ್ದಾನೆ. ನಿಜವಾಗ್ಲೂ ಕೂಡ ಎಷ್ಟು ಕೋಪದಲ್ಲಿ ಹೋಗ್ತಾ ಇದ್ದಾನೆ ಅಂತ ನೀವು ನೋಡ್ತಾ ಇರ್ಬೋದು. ಯಾವ ರೀತಿ ಎಲ್ಲರನ್ನು ಚೆದರಿಸ್ತಾ ಇದ್ದಾನೆ ಅಂತ. ಎಲ್ರಿಗೂ ನಮಸ್ಕಾರ ಗುರು. ಇವತ್ತು ನಮ್ಮ ಬೀದಿ ತುಂಟ್ರು ವತಿಯಿಂದ ನಾವು ರೈತರಿಗೆ ಹಾಗೂ ಮತ್ತು ಇವಾಗ ನಿಮ್ಗೆ ರೀಸೆಂಟಾಗಿ ಗೊತ್ತಿರ್ಬೋದು ನಮ್ಮ ಪ್ರೀತಿಯ ಅರ್ಜುನ, ಪ್ರತಿ ವರ್ಷ ಅಂಬಾರಿ ಹೊರ್ತಿದ್ದ ಅರ್ಜುನ ಮಾಡೋದಿದ್ದಾನೆ. ಬೀದಿಯ ತುಂಟರು ವತಿಯಿಂದ ಕೆಲವೊಂದಷ್ಟು ಇನ್ಸ್ಪೈರ್ ಆಗೋ ಥರ ಅಥವಾ ಬೇರೆಯವ್ರಿಗೆ ಮೋಟಿವೇಶನ್ ಕೊಡೋ ಥರ ಕಾರ್ಯಕ್ರಮವನ್ನು ಮತ್ತು ಅದಕ್ಕೆ ಅಲಂಕಾರವನ್ನು ಮಾಡಿದ್ದಾರೆ. ಬನ್ನಿ ನಿಮ್ಗೆ ಯಾವ ರೀತಿ ಇದೆ ಅಂತ ನಾನು ಇವಾಗ ತೋರಿಸ್ತೀನಿ. ವಿ ಮಿಸ್ ಯು ಅರ್ಜುನ. ನಿಮಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗಷ್ಟೇ ನಮ್ಮ ಅರ್ಜುನ ಮರಣ ಹೊಂದ. ಅವನ ನೆನಪಿಗೋಸ್ಕರ ನಮ್ಮ NBT ವತಿಯಿಂದ ಇದೊಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಆಗಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ನೋಡ್ತಾ ಇರ್ಬೋದು ಈಗ ನೀವು ನೋಡ್ತಾ ಇರ್ಬೋದು ಅರ್ಜುನ ಚಿತ್ರ ಯಾವ ರೀತಿ ಇದೆ. ಡಿ ಬಾಸ್ ಕಾಟೇರ, ನಿಮ್ಗೆಲ್ಲ ಗೊತ್ತಿರ್ಬೋದು ನಮ್ಮ ಡಿ ಬಾಸ್ನ ಇತ್ತೀಚಿನ ಸಿನಿಮಾ ಕಾಟೇರ ಆಗಿತ್ತು. ಆ ಕಾಟೇರ ಸಿನಿಮಾದಲ್ಲಿ ರೈತರಿಗೋಸ್ಕರ ಒಂದು ಮೆಸೇಜ್ ಇತ್ತು. ಆ ರೈತರಿಗಾಗ್ತಾ ಇರುವಂಥ ಅನ್ಯಾಯ, ಇತ್ತೀಚಿನ ಪರಿಸ್ಥಿತಿ ಮತ್ತು ರೈತರು ಪಡ್ತಾ ಇರುವಂಥ ಕಷ್ಟದ ಬಗ್ಗೆ ನಮ್ಮ ಡಿ ಬಾಸ್ ಆ ಸಿನಿಮಾದಲ್ಲಿ ಧ್ವನಿ ಎತ್ತಿದ್ರು. ಸೊ ಅದು ನಮಗೆ ಇನ್ಸ್ಪೈರ್ ಆಗಿ ನಾವು ಈಗ ಅದನ್ನ ನಮ್ಮ ರೈತರಿಗೆ ನಾವು ಇದನ್ನ ಡೆಡಿಕೇಶನ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಟ್ ಪ್ರೆಸೆಂಟ್. ಯಾಕಂದರೆ ನಾವೆಲ್ಲ ರೈತರು ಮಕ್ಕಳಾಗಿರೋದ್ರಿಂದ ರೈತರು ಕಷ್ಟ ನೋವು ನಮಗೆ ಗೊತ್ತಿರುತ್ತೆ. ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ನಮ್ಮ ರೈತ, ನಮ್ಮ ಅನ್ನದಾತ, ರೈತನಿಗೋಸ್ಕರ ನಾವು ಇದನ್ನು ಡೆಡಿಕೇಶನ್ ಮಾಡ್ತಾ ಈ ರೀತಿ ಈ ಸಂಕ್ರಾಂತಿಯನ್ನು ನಾವು ಅವರಿಗೆ ಡೆಡಿಕೇಶನ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ಬರೆದಿದ್ದಾರೆ ಅಂತ. ನಮ್ಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ರೀತಿ ನೋಡೋದಕ್ಕೆ. ಅದು ರೈತರಿಗೋಸ್ಕರ ಇದನ್ನು ಡೆಡಿಕೇಟ್ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಹೆಮ್ಮೆ ಇರುತ್ತೆ ನಮಗೆ. ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ ಇದನ್ನು ನೋಡಿದ್ರೆ. ನೀವು ನೋಡ್ತಾ ಇರ್ಬೋದು ನಮ್ಮ ಒಂದು ರೈತ ಮತ್ತು ಅರ್ಜುನ ಎರಡು ಕೂಡ ಎಷ್ಟು ಚಂದವಾಗಿ ರೆಡಿಯಾಗಿವೆ ಅಂತ ನೀವು ನೋಡ್ತಾ ಇರ್ಬೋದು. ಒಂದು ರೈತನಿಗೆ ಇನ್ನೊಂದು ಅರ್ಜುನನಿಗೆ ನಾವು ಸಮರ್ಪಿಸ್ತಾ ಈ ಸಂಕ್ರಾಂತಿಯನ್ನು ನಾವು ಅವ್ರಿಗೆ ಡೆಡಿಕೇಶನ್ ಮಾಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು.
ಬಹಳ 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 ಖುಷಿ ಆಗುತ್ತೆ ಈ ರೀತಿ ನೋಡ್ತಾ ಇದ್ರೆ. ಅದು ರೈತ ನೀವಿವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಲೋಗನ್ ಬರ್ತಿದ್ದಾರೆ. ಅಟ್ ಪ್ರೆಸೆಂಟ್ ರೈತನಿಗೆ ಯಾವ್ಯಾವ ರೀತಿ ಕಷ್ಟ ಆಗ್ತಿದೆ ಎಂಬುದನ್ನ ಅದ್ರ ಬರೆಯೋದ್ರ ಮುಖಾಂತರ ರೈತನಿಗೆ ಇದನ್ನ ಡೆಡಿಕೇಶನ್ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರೋದು ನಮ್ಮ NBT ಗ್ರೂಪಿನ ಒಂದು ಚಿಕ್ಕ ಫೋಟೋ ಆಗಿರುತ್ತೆ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ಆ ಹಸಿರು ಸಾಲುಗಳನ್ನ ನೋಡ್ತಾ ಇದ್ರೆ ಮತ್ತು ರೈತರಿಗೆ ಯಪ್ಪ ಏನು ಕ್ರೇಜು ಗುರು, ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಯಾಕಂದರೆ ಇವತ್ತು ಒಬ್ಬ ರೈತ ರಾಜುನ್ ಥರ ತಾನು ಸಾಕಿರೋ ಹಸುಗೆ ಈ ರೀತಿ ಡೆಕೋರೇಷನ್ ಮಾಡಿ ಎಲ್ಲರೂ ತಿರುಗಿ ನೋಡೋ ಥರ ಮಾಡಿದ್ದಾನೆ ಅಂದರೆ ನಿಜಕ್ಕೂ ಬಹಳ ಖುಷಿ ಕೊಡುತ್ತೆ. ಅದು ಒಂದು ರೈತ ಮತ್ತು ಹಸುವಿಗೆ ಡೆಡಿಕೇಶನ್ ಮಾಡ್ತಾ ಈ ಸಂಕ್ರಾಂತಿನ ಅವ್ರಿಗೆ ಸಮರ್ಪಿಸ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಬಹಳ ಖುಷಿ ಆಗುತ್ತೆ ಗುರು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸುತ್ತಮುತ್ತ ಜನ ಅಂತ. ನಿಜಕ್ಕೂ ಯಾವ ರೀತಿ ಕ್ರೇಜು ಅಂದರೆ ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಈ ರೀತಿ ಕ್ರೇಜು, ಈ ರೀತಿ ಸಪೋರ್ಟ್ನ ನಾವು ಕೊಡ್ತಾ ಇದ್ರೆ ಎಷ್ಟೊಂದು ಜನ ನೀವು ನೋಡ್ತಾ ಇರ್ಬೋದು. ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸುತ್ತಮುತ್ತ ಜನ ನಿಂತಿದ್ದಾರೆ ಅಂತ. ಬಹಳ ಖುಷಿ ಆಯಿತು. ಎಷ್ಟು ಜನ ಸೇರಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಎಷ್ಟೊಂದು ಜನಗಳು, ಅದು ಒಂದೇ ತಾವು ಇವತ್ತು ಸೇರಿ ಈ ರೀತಿ ಹಬ್ಬನ ಆಚರಿಸ್ತಾ ಇರೋದು. ಸಂಕ್ರಾಂತಿ ಬಹಳ ವಿಶೇಷವಾಗಿರುತ್ತೆ ನಮ್ಮೂರಲ್ಲಂತೂ. ಖಂಡಿತ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಗಂಟನೂ ಎತ್ತುಗಳೇ ತುಂಬಿದೆ. ಮತ್ತು ಇವಾಗ ಕೂಡ ಸ್ವಲ್ಪ ಇವಾಗ ನೀವು ನೋಡ್ತಾ ಇರ್ಬೋದು, ನಾವು ಕಿಚ್ಚಂಗಳಕ್ಕೆ ಬಂದಿದ್ದೀವಿ. ಎಷ್ಟೊಂದು ಹಸುಗಳು ಒಂದೇ ತವು ಇದೆ ಅಂತ. ನಿಜಕ್ಕೂ ಅವೆಲ್ಲನೂ ನೋಡ್ತಾ ಇದ್ರೆ ಎಷ್ಟು ಬಹಳ ಖುಷಿ ಆಗುತ್ತೆ ಅಂದರೆ ನೀವು ನೋಡ್ತಾ ಇರ್ಬೋದು. ಇನ್ನೇನೋ ಬಸವಣ್ಣ ಎಂಟ್ರಿ ಕೊಡ್ತಾನೆ, ಕಿಚ್ಚ ಆಯ್ತದೆ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಿಚ್ಚ ಆಯ್ತೆ ಅಂತ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಒಂದೇ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಜನ ಕರೀತಾರೆ. ಇವಾಗ ನಮ್ಮ ಬಸವಣ್ಣ ಅಂಕಣಕ್ಕೆ ನುಗ್ತವನೇ, ಈಗ ಕಿಚ್ಚಾಯಿಸ್ತಾರೆ ಯಾವ ರೀತಿ ಜನ ಸೇರಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಯಾವ ರೀತಿ ಇದೆ ಅಂತ ನೀವು ನೋಡಿ ಹಂಗೆ ತೋರಿಸದ ಯಾವ ರೀತಿ ಬಸವಪ್ಪನ ಇವಾಗ ಟಾಂಗ್ ಹಾಕ್ತಾರೆ ಅಂತ ನಿಮ್ಗೆಲ್ಲ ದೃಶ್ಯ ನೋಡ್ತಾ ಇರ್ಬೋದು. ಯಾವ ರೀತಿ ಬಸವಣ್ಣ ನೋಡ್ತಾ ಇರಿ ಹಿಂಗೆ ಎಷ್ಟೊಂದು ಜನ ಇದ್ದಾರೆ ಅಂತ ನೋಡಿ. ಈ ರೀತಿ ಎಲ್ಲ ಹುಲ್ಲ ಕೆದರ್ತಾ ಇರ್ತಾರೆ. ನೋಡ್ಬೋದು ಬಸವಣ್ಣ ಯಾವ ರೀತಿ ಕಿಚ್ಚಾಯಿಸ್ಕೊಂಡು ಹೋಯ್ತವ್ರೆ ಅಂತ. ಜನಗಳನ್ನ ಇಲ್ಲೋಡೆ ಇವು ರೀತಿ ಯಾವ ರೀತಿ ಕಿಚ್ಚುಗಳನ್ನ ಆಯ್ತವ್ರೆ ಅಂತ. ಬೆಂಕಿನ ನಾವು ಈ ರೀತಿ ಕಿಚ್ಚುಗಳನ್ನ ಆಯಿಸ್ಕೊಂಡು ಜೈ ಅಂತ. ಗುರು ಏನ್ ಗುರು ಈ ರೀತಿ ಕಿಚ್ಚುಗಳನ್ನ ಸಂಕ್ರಾಂತಿ ನೋಡ್ಬೋದು ನೀವು. ಆ ಬೆಂಕಿಲೆ ತಗ ಅಂತ ಹೊಡಿತಿರ್ಬೇಕ ಕಿಚ್ಚು. ಸುತ್ತ ಜನ ಫುಲ್ಲು ಗಿಚ್ಚು. ನೀವು ನೋಡ್ತಾ ಇದ್ದೀರಾ ನಮ್ಮೂರ್ ಕಿಚ್ಚು. ನೋಡಿ ಯಾವ ರೀತಿ ಬೆಂಕಿ ಹೊಡಿತಾ ಇದೆ. ಬೆಂಕಿಲೆ ಗುರು ಕಿಚ್ಚು, ಇದು ಪೂರ್ತಿ ಕಿಚ್ಚು. ಇವಾಗ ನೀವು ನೋಡ್ತಾ ಇದ್ರೆ ಯಾವ ರೀತಿ ಕ್ರೌಡ್ ಇದೆ. ನಮ್ಮ ರೈತ ಮತ್ತು ಅರ್ಜುನಗೋಸ್ಕರ ಅಭಿಮಾನಿಗಳು ಎಲ್ಲ ರೀತಿ ಬಂದು ಫೋಟೋಗಳನ್ನ ತೆಗೆಸ್ಕೊಂಡು ಈ ರೀತಿ ತಮ್ಮ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಇದು ನಮಗೆ ಬಹಳ ಖುಷಿ ಕೊಡ್ತಾ ಇದೆ. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ, ಯಾವ ರೀತಿ ಜನಸ್ತೋಮ ಕ್ರೌಡ್ ಇದೆ ಅಂತ. ಪೂರ್ತಿ ನೋಡಿ ಯಾವ ರೀತಿ ಜನಸ್ತೋಮ ಜನ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಟೇಕ್ ಕೇರ್, ಬೈ.